ನಿನ್ನೆ ಅಷ್ಟೇ ರಾಜ್ಯದಲ್ಲಿ 6 ಮಂದಿ ನಕ್ಸಲರು ಕೂಡ ಶರಣಾಗತಿಯಾಗಿದ್ದಾರೆ. ಈ ವಿಚಾರ ಮಾತನಾಡೋದಕ್ಕೆ ನಮ್ಮ ಜೊತೆ ಉಡುಪಿ ಮತ್ತು ಚಿಕ್ಕಮಗಳೂರು ಸಂಸದರಾದಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಿಮ್ಮ ಭಾಗದವರು ಅಂದರೆ ಮೇಯ್ನ್ ಆಗಿ ಶೃಂಗೇರಿಯಲ್ಲಿ ಇರ್ತಕ್ಕಂಥ ನಕ್ಸಲರು ನಿನ್ನೆ ಶರಣಾಗತಿಯಾಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ವಾಸ್ತವಿಕವಾಗಿ ಯೋಚನೆ ಮಾಡಿದರೆ ನಕ್ಸಲೀಯತೆ ಅನ್ನೋದು ಸಮಾಜಕ್ಕೊಂದು ದುರಂತ. ಹಾಗಾಗಲಿಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಇವತ್ತು ನಕ್ಸಲರು ಕಾಡಿನಲ್ಲಿದ್ದು ಶಸ್ತ್ರದ ಮೂಲಕ ನ್ಯಾಯ ಪಡಿತೇನೆ ಅಂತ ಹೊರಟಿರುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿಯಲ್ಲಿ ಆತಂಕಕಾರಿ ವಿಚಾರ. ಆ ಹಿನ್ನೆಲೆಯಲ್ಲಿ ನಕ್ಸಲರು ನಾವು ಮುಖ್ಯವಾಹಿನಿಗೆ ಬರ್ತೇವೆ ಅನ್ನುವಂಥ ಸಂದೇಶಗಳು ಕೊಟ್ಟರೆ ಸರ್ಕಾರ ಅದನ್ನು ಸ್ವೀಕರಿಸಬೇಕು ಅನ್ನೋದಕ್ಕೆ ನನ್ನ ಸಹಮತ ಇದೆ. ನಾವು ಶಸ್ತ್ರಸಾಗ ಮಾಡ್ತೇವೆ, ನಾವು ಸಮಾಜದ ಮುಖ್ಯವಾಹಿನಿಗೆ ಬರ್ತೇವೆ, ನಾವು ಬದುಕನ್ನು ಕಟ್ಟಿಕೊಳ್ತೇವೆ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದರೆ ಸರ್ಕಾರ ಸ್ವಾಗತ ಮಾಡಬೇಕಂತ ಹೇಳುವ ನಾನು. ಆ ನೆಲೆಯಲ್ಲಿ ನಿನ್ನೆ ಶರಣಾದಂಥ ನಕ್ಸಲರನ್ನು ಸ್ವಾಗತ ಮಾಡೋದಕ್ಕೆ ನನ್ನ ಸಹಮತ ಇದೆ, ಕರೆದದ್ದಕ್ಕೆ ನನ್ನ ಸಹಮತ ಇದೆ. ಆದರೆ ನಕ್ಸಲೀಯತೆ ವೃದ್ಧಿಸಲಿಕ್ಕೆ ಹಲವಾರು ಕಾರಣಗಳಿವೆ ಅನ್ನುವ ಸಂದರ್ಭದಲ್ಲಿ ಆ ನಕ್ಸಲರು ಶರಣಾಗಬೇಕು, ಇನ್ನು ನಕ್ಸಲೀಯತೆ ವೃದ್ಧಿಸಬಾರ್ದು ಅಂತ ನಾವು ಯೋಚನೆ ಮಾಡುವಂಥ ಸಂದರ್ಭಗಳು ಬಂದರೆ, ನಿನ್ನೆ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಅವರ ಕಚೇರಿಯಲ್ಲಿ ನಕ್ಸಲೀಯರನ್ನು ಸ್ವಾಗತಿಸಿದ ಪರಿ ಯಾವ ರೀತಿ ಇತ್ತು ಅಂತ ಹೇಳಿದರೆ ಜನಸಾಮಾನ್ಯರು ಆಡಿಕೊಳ್ಳುವಂಥ ಭಾವನೆಗಳು ಬಂತು. ಹೌದು, ನಕ್ಸಲರಿಗೆ ನೀವು ಇಷ್ಟೊಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಕರೆದು ಹೂ ಕೊಟ್ಟು ಸ್ವಾಗತ ಮಾಡ್ತೀರಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ, ಇನ್ನು ಅಂಥ ಪ್ರವೃತ್ತಿಗಳು ಜಾಸ್ತಿ ಆಗಲಿಕ್ಕೆ ನೀವು ಪ್ರೇರಣೆ ಕೊಡ್ತೀರಾ ಅಂತ ಕೆಲವು ಮಾಧ್ಯಮಗಳು ಸೇರಿದಂತೆ ಕೆಲವರು ಆಡುವಂಥ ಮಾತುಗಳಿಂದಾಗಿ ನನಗನ್ಸುತ್ತೆ ನಿನ್ನೆ ನಡೆದದ್ದು ಶರಣಾಗತಿ ನಕ್ಸಲರದ್ದು ಅನ್ನೋದಕ್ಕಿಂತ ಸರ್ಕಾರವೇ ಶರಣಾದಂತೆ ಅಂತ ಅನಿಸ್ಬಿಟ್ಟಿದೆ. ಅನೇಕ ಮಂದಿ ಕೆಲವು ಸಾರಿ ಆ ಕಾಡಿನ ನಕ್ಸಲರ ಜೊತೆ ನಾಡಿನ ಈ ನಗರ ನಕ್ಸಲರು ಕೆಲವರು ಶಾಮೀಲಾಗಿದ್ದಾರೆ ಅನ್ನುವಂಥ ಭಾವನೆಗಳು ಅಲ್ಲಲ್ಲಿ ವ್ಯಕ್ತ ಆಗ್ತಿದೆ. ಏನೇ ಆದರೂ ಕೂಡ ನನ್ನ ಭಾವನೆ ಇರುವುದು, ಏನು ಅವರು ಶರಣಾಗತಿ ಆಗಿದ್ದಾರೆ ಅವರ ಮೂಲಭೂತ ಬದುಕನ್ನು ನಾವು ರಕ್ಷಣೆ ಮಾಡಬೇಕು. ಅವರು ಬಡವರಾಗಿದ್ದರೆ ಅವರಿಗೆ ಮನೆ ಕೊಡಬೇಕು, ಮೂಲಭೂತ ಸೌಕರ್ಯ ಕೊಡಬೇಕು, ವಸತಿ ಕೊಡಬೇಕು, ಉದ್ಯೋಗ ಕೊಡಬೇಕು, ಇದನ್ನು ಮಾಡಬೇಕು. ಈ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ನಕ್ಸಲರು ಸರ್ಕಾರಕ್ಕೆ ಶರಣಾಗಿದ್ದರು. ಅವ್ರ ಹೇಳಿಕೆಗೆ ಏನು ಅಂತ ಹೇಳಿದರೆ, ನಾವು ಶರಣಾಗತಿ ಮಾತ್ರ ಮಾಡಿದರೆ ನಮಗೆ ಯಾವುದೇ ಸಹಕಾರವನ್ನು ಕೊಟ್ಟಿಲ್ಲ, ನಾವು ಸಮಾಜದಲ್ಲಿ ಏಕಾಂಗಿಯಾಗಿ ಬದುಕುವಂಥ ಸ್ಥಿತಿ ಇದೆ ಅಂತ ಹೇಳಿರ್ತಾರೆ. ಸರ್ಕಾರ ಅದರ ಕಡೆ ಕೂಡ ಗಮನ ಕೊಡಬೇಕು. ಒಟ್ಟಾರೆ ನಕ್ಸಲೀಯತೆ ವೃದ್ಧಿಸಲಿಕ್ಕೆ ಬಿಡಬಾರ್ದು, ಶರಣಾದಂಥ ನಕ್ಸಲರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಆದರೆ ಸರ್ಕಾರದ ವರ್ತನೆ ನಕ್ಸಲರಿಗೆ ಶರಣಾಗಬಾರ್ದು, ನಕ್ಸಲರು ಶರಣಾಗಬೇಕು ಅನ್ನೋಂಥ ಭಾವನೆ ಇರಬೇಕು ಅಂತ ನನ್ನ ಯೋಚನೆ. ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ, ಈ ನಕ್ಸಲೀಯತೆ ವರ್ಧಿಸಿದಂತೆ ಕ್ರಮವನ್ನು ನೀವು ಕೈಗೊಳ್ಳಬೇಕು, ಬಂದಂಥ ನಕ್ಸಲರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು, ಈ ಹಿಂದೆ ಶರಣಾದವರಿಗೆ ಕೂಡ ಅವರ ಬದುಕನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಸರ್, ಮತ್ತೆ ಸರ್ಕಾರಕ್ಕೆ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನೆಲ್ಲ ಸರ್ಕಾರ ಈಡೇರಿಸುತ್ತೆ ಅನ್ಸುತ್ತಾ? ನನಗೆ ಗೊತ್ತಿಲ್ಲ ಯಾವ್ಯಾವ ಬೇಡಿಕೆಗಳನ್ನ ಅವರೇ ಇಟ್ಟಿದ್ದಾರೆ, ಬೇಡಿಕೆ ಅವರೇ ಇಟ್ಟಿದ್ದಾರೆ, ಇವರು ಇಡಿಸಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಬಂದಂಥ ನಕ್ಸಲರಿಗೆ ನಾನು ಶರಣಾಗಿದ್ದೇನೆ, ನಾನು ಶಸ್ತ್ರತ್ಯಾಗ ಮಾಡಿದ್ದೇನೆ, ಸಮಾಜದ ಮುಖ್ಯವಾಹಿನಿಗೆ ನಾನು ಬರ್ತೇನೆ, ನಾನು ಈ ದೇಶದ ಪ್ರಜೆಯಾಗಿ ಬದುಕ್ತೇನೆ, ನಾನು ಎಲ್ಲ ಸುತ್ತಲೂ ಸಮಾಜದೊಟ್ಟಿಗೆ ಒಂದಾಗಿರ್ತೇನೆ ಅನ್ನೋರಿಗೆ ಅವರ ಬದುಕಿಗೆ ಬೇಕಾದಷ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಅದನ್ನು ಬಿಟ್ಟು ಅವರೆಲ್ಲ ಬೇಡಿಕೆಗಳನ್ನ ಇಟ್ಟರೆ ಈ ಸಮಾಜದ ಎಲ್ಲ ಬಡವರಿಗಿಂತ ಜಾಸ್ತಿ ಬೇಡಿಕೆ ನಮಗೆ ಕೊಡಬೇಕು ಅಂತ ಹೇಳಿದ್ದು ಅದು ಯಾವ ರೀತಿ ಒಪ್ಪತ್ತು ಸರ್ಕಾರ ನನಗೆ ಗೊತ್ತಿಲ್ಲ. ಆದರೂ ಸರ್ಕಾರದ ಮನೋಸ್ಥಿತಿ ನಕ್ಸಲೀಯತನ್ನು ವೈಭವೀಕರಿಸುವಂತಿದೆ ಅನ್ನೋದು ನನಗಿರುವಂಥ ಆತಂಕ. ಸರ್, ಮತ್ತಿನ್ನೊಂದು ಆರೋಪ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಬಿಜೆಪಿ ಸರ್ಕಾರ ಕೂಡ ಇದ್ದಿದ್ರೆ ಇದೇ ರೀತಿ ನಕ್ಸಲರನ್ನ ಅವರು ಸ್ವೀಕಾರ ಮಾಡಿದರೆ ಅಂದರೆ ಸರೆಂಡರ್ ಆಗೋ ಸಂದರ್ಭದಲ್ಲಿ ನಾವು ಏನು ಮಾತನಾಡೋದಕ್ಕೆ ಹೋಗ್ತಿರಲಿಲ್ಲ, ಈಗ ಬಿಜೆಪಿ ಅವರು ವಿರೋಧ ವ್ಯಕ್ತ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಿಜೆಪಿಯವರು ನಕ್ಸಲರು ಶರಣಾದದಕ್ಕೆ ವಿರೋಧ ಮಾಡಿಲ್ಲ, ನಕ್ಸಲರು ಶಸ್ತ್ರಸಾಗ ಮಾಡೋದಕ್ಕೆ ನೀವು ಬನ್ನಿ ಅಂತಾಗಿ ವಿರೋಧ ಮಾಡಿರಲಿಲ್ಲ. ನಮ್ಮ ಒಟ್ಟು ನಿಲುವು ಏನಂತ ಹೇಳಿದರೆ ಸಮಾಜ ಒಂದಾಗಿರಬೇಕು ಅಂಥೇಳಿ. ನೀವು ಕತ್ತಿ ಹಿಡ್ಕೊಂಡವರಿಗೆ ನಾವು ಹೇಳ್ದಂಗೆ ಕೇಳ್ತೇವೆ ಅಂತ ಆಗ್ಲಿಕ್ಕೆ ಆಗೋದಿಲ್ಲ. ಬದಲಾಗಿ ಶರಣಾದ ನಕ್ಸಲರಿಗೆ ನೀವು ಬನ್ನಿ ಅಂತ ಹೇಳಿದ್ದಕ್ಕೆ ನಾವು ವಿರೋಧ ಮಾಡಿಲ್ಲ. ಆ ಹಿಂದೆ ನಕ್ಸಲರು ಶರಣಾಗಿದ್ದಾರಲ್ಲ, ಅವರಿವತ್ತು ಮನೆ ಮಠಗಳಿಲ್ಲ ಅಂತೇಳಿ ದುರ್ಗತಿ ನಮಗಿದೆ ಅಂತ ಹೇಳ್ತಾರಲ್ಲ, ಅವ್ರ ಬಗ್ಗೆ ಗಮನ ಕೊಡಬೇಕು. ಬಂದ ನಕ್ಸಲರನ್ನು ಕೂಡ ಕರಿಬೇಕು, ಅವರಿಗೆ ಬದುಕುವ ಹಕ್ಕನ್ನು ಕೊಡಬೇಕು. ಆದರೆ ಸರ್ಕಾರವೇ ನಕ್ಸಲರಿಗೆ ಶರಣಾಗಬಾರ್ದು ಅಂತ ಮಾತ್ರ ನನ್ನ ವಾದ. ಸರ್, ನಿಮ್ಮ ಭಾಗದಲ್ಲಿ ಕಂಪ್ಲೀಟ್ಲಿ ನಕ್ಸಲ್ ಫ್ರೀ ಆಯಿತು ಅನ್ಸುತ್ತಾ ನಿಮಗೆ ಈ 6 ಜನ ಅಂದರೆ ಸರೆಂಡರ್ ಆಗಿದ್ದಕ್ಕೆ? ಈ ವ್ಯವಸ್ಥೆಗಳು ನಕ್ಸಲೀಯತೆ ಅಂತ ವರ್ಧಿಸಲಿಕ್ಕೆ ಹಲವಾರು ಕಾರಣಗಳು ಇವೆ. ಕೆಲವರು ಶೋಷಣೆಯಿಂದ ಮುಕ್ತರಾಗಿದ್ದಾರೆ ಅಂತ ಹೇಳೋರು ಇದ್ದಾರೆ, ಕೆಲವು ನಗರ ನಕ್ಸಲರು ಕೆಲವರು ಪ್ರೇರಣೆ ಕೊಟ್ಟು ಕೆಲವರು ನಾಡಿನ ಈ ಕಾಡಿಗೆ ನಕ್ಸಲರಾಗಿ ಹೋಗಿದ್ದಾರೆ. ಈ ಕೆಲವು ಭಾಳ ದೊಡ್ಡ ವಿದ್ಯಾವಂತರ ಹೆಸರಿನಲ್ಲಿ ಕೆಲವು ನಗರ ನಕ್ಸಲರು ದೇಶಕ್ಕೆ ಅಪಾಯಕಾರಿಯಾದಂಥ ಕೆಲಸಗಳನ್ನು ವೈಭವೀಕರಿಸ್ತಾ ಹೋಗಿ ಕೆಲವು ಯುವಕರಿಗೆ ತಪ್ಪು ಸಂದೇಶ ಬಿತ್ತದ್ರಿಂದಾಗಿ ಕೆಲವರು ಕಾಡಿಗೆ ಹೋಗಿ ನಕ್ಸಲರಾಗಿ ಪರಿವರ್ತನೆ ಆದದ್ದು ಇದೆ. ಅಂಥವರು ತಮ್ಮ ತಿಳುವಳಿಕೆ ಹೋಗ್ಕೊಂಡು ವಾಪಸ್ ಬಂದಿರ್ತಾರೆ.
ನನಗನ್ಸುತ್ತೆ ಈ ಸಮಾಜ ನಕ್ಸಲ್ ಮುಕ್ತವಾದಂಥ ಸಮಾಜ ಆಗಬೇಕು, ಶರಣಾದಂಥ ನಕ್ಸಲರಿಗೆ ಬದುಕನ್ನು ಕಟ್ಟಿಕೊಡಬೇಕು ಅನ್ನೋದು ನಮ್ಮ ಇರಾದೆ. ಎಸ್, ಇದಾಗಿತ್ತು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.